ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಗುರುತೇ ಸಿಗದಂತೆ ನುಂಗಿ ನೀರು ಕುಡಿದಿರುವಂತಹ ಕಚಡಗಳ ಕತೆ ಮುಂದುವರಿದಿದೆ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ. ಗ್ಯಾರಂಟಿಗಳ ಭಾರದಿಂದ ಕುಸಿತೋಗಿರೋ ರಾಜ್ಯ ಸರ್ಕಾರ ಈಗ ರಿಯಲ್ ಆಪರೇಷನ್ ಕೈ ಹಾಕಿದೆಯಂತೆ. BPL ಕಾರ್ಡ್ 80% ಜನರ ಬಳಿ ಇದೆ ರಾಜ್ಯದಲ್ಲಿ. ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ವೆರಿ ಗುಡ್ ವೆರಿ ಗುಡ್. ಸಂಪತ್ ಭರಿತ ಕರ್ನಾಟಕ, ಗಂಧದ ನಾಡು, ಚಿನ್ನದ ಬೀಡು. ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ. ದೋಖಾ ವಿಚಾರದಲ್ಲಿ ಶ್ರೀಮಂತ ನಾಡು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಚಿನ್ನದ ಬೀಡು, ಯಾಕಂದ್ರೆ ಬಗದ್ರೆ ಬರುತ್ತೆ. ಗಂಧದ ನಾಡು ಯಾಕೆ ಹೇಳಿ? ಆ ವಾಸನೆ ಹಿಡ್ಕೊಂಡೇ ಹೋಗ್ತಾರೆ ದುಡ್ಡಿರೋ ಜಾಗಕ್ಕೆ, ತಿನ್ನಕ್ಕೆ, ನೆಕ್ಕಕ್ಕೆ. ರಾಜ ಮಾರ್ತಾಂಡ, ವೀರಕೇಸರಿ, ಗಜಪತಿ, ಭೂಪತಿ, ಶ್ರೀಪತಿ, ತಿರುಪತಿ, ಬಹುಪರಾಗ್, ಬಹುಪರಾಗ್, ಬಹುಪರಾಗ್. 80% ಅಂದ್ರೆ 1.27 ಕೋಟಿ BPL ಕಾರ್ಡ್ ಅನ್ನು ಇಶ್ಯೂ ಮಾಡ್ಕೋತಿದ್ದಿಲ್ಲ. ಮಾನ ಮರ್ಯಾದೆ ನಾಚಿಕೆ ಇದೆಯೇನ್ರಿ ನಿಮ್ಗಳಿಗೆ, ಸರ್ಕಾರಗಳಿಗೆ? ಎಲ್ಲಿಂದ ಬಂದು ಅಥವಾ ನಿಮ್ಮ ಫುಡ್ ಈಗ ತಯಾರಿ ಆಗುತ್ತಿದ್ದಾರಂತೆ. ಇಲ್ಲಿವರೆಗೂ ಏನು ಮಾಡ್ತಿದ್ರಿ? 65 to 70% ಕರ್ನಾಟಕದ ಜನ ಬಿಲೋ ಪಾವರ್ಟಿ ಲೈನ್, ಅಂದರೆ ಬಡತನದ ರೇಖೆಯಿಂದ ಕೆಳಕ್ಕಿರೋರು. ನೋಡ್ರಿ ನಮ್ಮ ನಾಯಕ ಸಿದ್ದರಾಮಯ್ಯ ಹೆಂಗಿದಾನ, ಹುಲಿ ಇದ್ದಂಗೆ. ಯಾವ್ದ ನನ್ನ ಬಾಯಲ್ಲಿ ಸುಳ್ಳು ತೆಗೀರಿ. ಬಡತನದ ರೇಖೆ ಮೇಲೂ ಇಲ್ಲ, ಕೆಳಕ್ಕಿದಾರ ಪಾಪ. ಸಮೃದ್ಧ ಕರ್ನಾಟಕ ಬನ್ನಿ, ನಾಡ ಕಟ್ಟೋಣ, ಸಮೃದ್ಧ ಕರ್ನಾಟಕ. ಸೋ ನೈಸ್ ಮ್ಯಾನ್. ಅದಕ್ಕೆ 100 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಅದೇ ಪತ್ರ ಎತ್ಕೊಂಡ್ಬರ್ತಾರೆ. RTI ನಲ್ಲಿ ಮಾಡಲ್ವಾ ಅದೇನೋ, RTE ನಲ್ಲಿ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಕುಟುಂಬದ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಲ್ಲಿ, ನಿಗದಿಗಿಂತ ಹೆಚ್ಚು ಜಮೀನು ಹೊಂದಿದ್ದಲ್ಲಿ, ನಗರಗಳಲ್ಲಿ 1000 ಚದರಡಿಯ ಪಕ್ಕಾ ಮನೆ ಇದ್ದಲ್ಲಿ, ಪ್ರತಿ ತಿಂಗಳು 150 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದ್ದಲ್ಲಿ, ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇದ್ದಲ್ಲಿ, ಎಲ್ಲ 2 ಚಕ್ರ ಬಿಸಿಟ್ಬಿಟ್ರಪ್ಪ, ಸುಮ್ಮನೆ ಸವಾಸ ಬೇಡ. 2 ವೀಲಲ್ಲೇ ಹೋಯ್ತಾ ಇರಿ ಹೇಳ್ತೀನಿ ನಾನು. ಯಾವ 4 ವೀಲ್ ಹಾಕೊಳ್ಳೇಬೇಡಿ. ಮಾಡ್ರನ್ ಮಾಡಿಸ್ಕೊಂಬಿಡಿ ಹೇಳ್ತೀನಿ ಎಲ್ಲರೂ. ಇಂಥ ಪ್ರಯತ್ನಗಳು ಯಾಕಾಗಲ್ಲ ಸರ್ ಬೇಗ? ಯಾಕಾಗಲ್ಲ ಅಲ್ಲ, ಮಾಡಲ್ಲ. ಬೋಗಸ್ ಕಾರ್ಡ್ ಕಳ್ಳರು ತಿನ್ನಕ್ಕೆ. ಬಹಳ ಜನಕ್ಕೆ ನನ್ನ ಹೆಸರು ಕಾರ್ಡ್ ಇದೆ ಅನ್ನೋದೇ ಗೊತ್ತಿಲ್ಲ. ನನ್ನ ಹೆಸರು ಕಾರ್ಡ್ ಇರ್ಬೋದು, ಗೊತ್ತಿಲ್ಲ ಅಷ್ಟೇ ನನಗೆ ಗೊತ್ತೇ ಇರಲ್ಲ. ನನ್ನ ಹೆಸರಲ್ಲೂ ಇಶ್ಯೂ ಆಗೋಗಿರ್ಬೋದು ಮೋಸ್ಟ್ಲಿ. ಚೆಕ್ ಮಾಡ್ಬೇಕಿದ್ದೀನಿ, ಹೇಳಿದ್ಮೇಲೆ ನಾನು ಹೋಗಿ ಚೆಕ್ ಮಾಡ್ತೀನಿ. ಕರೆಕ್ಟ್, ನನ್ನ ಹೆಸರಲ್ಲೂ ಇದ್ಬಿಡ್ಬೋದು ಮೋಸ್ಟ್ಲಿ. ಹಂಗೆ ಬೋಗಸ್ ಕಾರ್ಡ್. ಈ ಕಾರ್ಡ್ಗಳ ಲೆಕ್ಕಾಚಾರದ ಆಧಾರದ ಮೇಲೆ ಅಕ್ಕಿ ತರಿಸೋದು. ಆ ಅಕ್ಕಿಯನ್ನು ತರಿಸೋದೇ ಇಲ್ಲ, ಡೈರೆಕ್ಟ್ ಆಗಿ ಹೋಗುತ್ತದು. ಎಲ್ಲಿ ಬರುತ್ತದು? ಕಿತ್ತು ಬಿಸಾಕಿ. ಇದಕ್ಕೂ ಅದೆಷ್ಟೋ ದುಡ್ಡು ಕೊಟ್ಬಿಡಿ. ಬೇಕಾದ್ರೆ ಗುಂಡು ಹಾಕೊಳ್ಳಿ, ಬೇಕಾದ್ರೆ ಅಕ್ಕಿ ತಿನ್ಕೊಳ್ಳಿ, ಬೇಕಾದ್ರೆ ಅನ್ನ ತಿನ್ಕೊಳ್ಳಿ, ಏನಾರು ಮಾಡ್ಕೊಂಡು ಹೋಗ್ಲಿ. ಕಿತ್ತಾಕ್ಬಿಡಿ ಹೇಳ್ತೀನಿ, ದುಡ್ಡು ಕೊಟ್ಬಿಟ್ಟು ಖಾಲಿ ಮಾಡಿಬಿಡಿ ಹೇಳ್ತೀನಿ ಸ್ಕೀಮಲ್ಲಿ. ಅವಾಗ ಗೋಡೌನ್ಗಳು ಅದು ಇದು ಎಲ್ಲ ಅದರ ತಪ್ಪತ್ತು. ಅಟ್ಲೀಸ್ಟ್ ಬರೀ ಬೋಗಸು ಸುಳ್ಳು ಹೇಳ್ಕೊಂಡು ಓಡಾಡೋದು 15 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಕಾರ್ಡ್ ಇಡಿಸ್ತೀವಿ. ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಅದಕ್ಕೊಂದು ಟ್ಯಾಗ್ ಲೈನ್ ಹಾಕ್ಬಿಡೋದು ಅಡ್ವರ್ಟೈಸ್ಮೆಂಟ್ಗೆ. ಏನಂತ? ಸಮೃದ್ಧ ಕರ್ನಾಟಕ, ಬಡವರ ರಾಜ್ಯ, 100%. I have to see that person. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದನ್ನ ಒತ್ತಿದ್ರೆ ವಿಡಿಯೋ ಬರುತ್ತೆ.